ಪ್ರಕಾಶ್ ರಾಜ್ ಅವ್ರು ಹೇಳ್ಬೇಕು, ಅದು ಕೇವಲ ಜೋಶ್ ಅಷ್ಟೇನಾ? ದಶಕಗಳಿಂದ ಶತಮಾನಗಳಿಂದ ನಮ್ಮ ರಾಮ ಜನಿಸಿದ ಭೂಮಿಯಲ್ಲಿ ಆತನದ್ದೊಂದು ಮಂದಿರ ಕಟ್ಲಿಕ್ಕಾಗ್ಲಿಲ್ವಲ್ಲ. ಇದ್ದ ಮಂದಿರ ಕೆಡವಿ ಮತ್ತೊಂದು ಯಾವುದೋ ವಿವಾದಾತ್ಮಕ ಕಟ್ಟಡ ಇದೆ, ಇದನ್ನ ಪಕ್ಕಕ್ಕೆ ಸರಿಸಿ ಅಲ್ಲೊಂದು ಮಂದಿರ ಕಟ್ಲಿಕ್ಕಾಗ್ಲಿಲ್ವಾ? ಆ ನೋವು, ಅಲ್ಲೊಂದು ಮಂದಿರ ಕಾಣಬೇಕು ಅನ್ನೋ ಹಪಹಪಿ ಎಷ್ಟರ ಮಟ್ಟಿಗೆ ಇದ್ದಿರಬಹುದು ಆ ದಿನಗಳಲ್ಲಿ ಅಂತ. ಅವತ್ತು ಆಗಿದ್ದು ಅದು ಒಂದು ನಮ್ಮ ಒಳಗಡೆ ಇದ್ದಂಥ ಭಾವನೆಯ ಕಟ್ಟೆ ಅವತ್ತು ಒಡೆದಿದ್ದವುದು. ಅವತ್ತು ಬಾಬರಿ ಕಟ್ಟಡವನ್ನು ತೆರವುಗೊಳಿಸಬೇಕು ಅನ್ನುವಂಥ ಕಾರಸೇವಕರ ಮನಸ್ಸಲ್ಲಿ ಇದ್ದಂಥ ಒಂದು ಬಲವಾದಂಥ ಒಂದು ಇಚ್ಛೆ ಅವತ್ತು ಆ ಕಾರ್ಯವನ್ನು ಮಾಡಿಸ್ತು. 92ರ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿರಲಿಲ್ಲ, 90ರ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಆಗ ನನಗೆ 20 ವರ್ಷ. ನಿಜವಾಗಲೂ ಇಡೀ ದೇಶದಲ್ಲಿ ರಾಮ ಎಲ್ಲರ ಹೃದಯದಲ್ಲಿ ಯಾವ ರೀತಿ ನೆಲೆಸಿದ್ದಾನೆ ಅನ್ನೋವಂಥದ್ದು ನನಗೆ ಅಯೋಧ್ಯೆಯಲ್ಲಿ ಪ್ರತ್ಯಕ್ಷ ಆಯಿತು. ಇಡೀ ದೇಶದಿಂದ ಎಲ್ಲ ರಾಜ್ಯದ ಜನರು ಅಲ್ಲಿ ಒಟ್ಟಾಗಿ ಸೇರಿದ್ರು. ಎಲ್ಲರಲ್ಲೂ ಆ ಅಂತರಂಗದಲ್ಲಿದ್ದಂಥ ರಾಮನ ಬಗ್ಗೆ ಇದ್ದಂಥ ಒಂದು ಭಾವನೆ, ಅಂದರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ದೃಢವಾದ ಸಂಕಲ್ಪ. ಎಷ್ಟೋ ಜನ ಮನೆಯಲ್ಲಿ ಹೇಳಿರಲಿಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ. ನಾನು ಕೂಡ ನನ್ನ ಮನೆಯಲ್ಲಿ ಹೇಳಿರಲಿಲ್ಲ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಸ್ನೇಹಿತರ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಬಂದಿದ್ದು. ಆ ಥರ ಲಕ್ಷಾಂತರ ಜನ ಅಲ್ಲಿಗೆ ಬಂದಿದ್ರು. ಕೆಲವೊಂದು ಮನೆಗಳಲ್ಲಿ ಬಿಡ್ತಾನೂ ಇರಲಿಲ್ಲ. ನನಗೆ 20 ವರ್ಷ, ನನ್ನನ್ನು ಹ್ಯಾಕ್ ಕಳಿಸ್ಕೊಡ್ತಾ ಇದ್ರು. ಆ ರೀತಿ ತುಂಬ ಜನ ಅಲ್ಲಿಗೆ ಬಂದಿದ್ರು. ಆದರೆ ಅವತ್ತು ಅಲ್ಲಿ ಆದಂಥ ಗೋಲಿಬಾರ್ ಇರ್ಬೋದು, ಆ ಸರಿಯೂ ನದಿಯ ಸೇತುವೆಯಿಂದ ಆ ಕಡೆ ಈ ಕಡೆ ಧುಮುಕಿ ಅವತ್ತು ಕಾರಸೇವಕರು ಸತ್ತಂಥದ್ದಿರ್ಬೋದು, ಪೊಲೀಸರು ಮಾಡಿದಂಥ ಗೋಲಿಬಾರ್ ಇರ್ಬೋದು. ಮುಲಾಯಂ ಸಿಂಗ್ ಯಾದವನ್ನ ಆಗಲೇ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಮುಲಾಯಂ ಸಿಂಗ್ ಯಾದವ್ ಅಂತ. ನಿಜವಾಗ್ಲೂ ಅವರು ಮುಲ್ಲಾನೇ. ಅವ್ರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಅಷ್ಟು ವಿಕೃತವಾಗಿ, ಅಷ್ಟು ಕ್ರೂರವಾಗಿ ಒಬ್ಬ ರಾಕ್ಷಸ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವತ್ತು ಕಾರಸೇವಕರ ಮೇಲೆ ಒಂದು ದೌರ್ಜನ್ಯವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಮಾಡ್ತು. ಯಾವುದೇ ಕಾರಸೇವಕರು ಎದೆಗುಂದಲಿಲ್ಲ, ಯಾರು ಕೂಡ ಬೆನ್ನು ತೋರಿಸಿ ಅಲ್ಲಿಂದ ಓಡಿ ಬರಲಿಲ್ಲ. 30ನೇ ತಾರೀಕು ಗೋಲಿಬಾರ್ ಘಟನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವತ್ತು ಕಾರಸೇವೆಗೆ, ಅವರು 7 ದಿನ ಅಲ್ಲ 15 ದಿವಸ ಆದರೂ ನಾವೆಲ್ಲರೂ ಇಲ್ಲೇ ಇರ್ತೀವಿ, ಆ ಬಾಬರಿ ಕಟ್ಟಡವನ್ನು ತೆರವುಗೊಳಿಸೇ ನಾವು ಇಲ್ಲಿಂದ ಹೋಗೋದು ಅಂತೇಳಿ ಲಕ್ಷಾಂತರ ಜನ ಅಯೋಧ್ಯೆಯಲ್ಲೇ ಇದ್ದರು. ನಾನು ಕೂಡ 8 ದಿನ ಅಲ್ಲಿದ್ದೆ. ಅದಾದ ನಂತರ ಸರ್ಕಾರ 2ನೇ ತಾರೀಕು ಮತ್ತೆ ಬಾಬರಿ ಕಟ್ಟಡಕ್ಕೆ ಎಲ್ಲ ಕಾರಸೇವಕರು ಹೋಗಬೇಕು ಅಂತೇಳಿ ಸೂಚನೆ ಬಂತು. ಕರ್ನಾಟಕ, ಆಂಧ್ರ ಮತ್ತು ಇನ್ನು ಉಳಿದಂತೆ 3-4 ರಾಜ್ಯಗಳೆಲ್ಲ ಒಂದು ಕಡೆಯಿಂದ ಒಂದು 4 ಕಡೆಗಳಿಂದ ಬಾಬರಿ ಕಟ್ಟಡದ ಕಡೆಗೆ ಹೋಗಬೇಕು ಅಂತ ಒಂದು ಯೋಜನೆಯಂತೆ ನಾವು ಕರ್ನಾಟಕದವರು, ಆಂಧ್ರದವರು, ತಮಿಳುನಾಡವರು ಮತ್ತು ಉತ್ತರದ ಒಂದು ರಾಜ್ಯದವರು ಎಲ್ಲರೂ ಸೇರಿ ಒಂದು ಕಡೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರ ಉದ್ಘೋಷ ಜೈ ಶ್ರೀರಾಮ್. ಅದಾದ ನಂತರ ಅಯೋಧ್ಯ ನಿವಾಸಿಗಳು ಎಲ್ಲ ಕಾರಸೇವಕರಿಗೆ ತಂದು ಈರುಳ್ಳಿ ಕೊಡ್ತಾ ಇದ್ರು. ಈರುಳ್ಳಿ ಇಟ್ಕೊಳ್ಳಿ, ನಿಮಗೆ ಸಮಯಕ್ಕೆ ಬರುತ್ತೆ ಅಂತೇಳಿ. ಆ ಟೇರ್ ಗ್ಯಾಸ್ ಹೊಡೆದಾಗ ತಕ್ಷಣ ನೀವು ಈರುಳ್ಳಿಯನ್ನ ತಿನ್ನಿ, ಕಣ್ಣಿಗೆ ಈರುಳ್ಳಿಯನ್ನ ಇಟ್ಕೊಳ್ಳಿ, ಅದು ನಿಮಗೆ ಏನು ಅಪಾಯ ಮಾಡೋದಿಲ್ಲ, ನೀವು ಮುಂದೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ಅಯೋಧ್ಯೆ ನಿವಾಸಿಗಳು ತಂದು ರಾಶಿ ಈರುಳ್ಳಿಯನ್ನ ಎಲ್ಲ ಕಾರಸೇವಕರಿಗೆ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಇದ್ದವ್ರ ಹೋಗೇನೆ ಒಬ್ರಿಗೆ ಗೋಲಿಬಾರ್ ಆಯ್ತು. ಟೇರ್ ಗ್ಯಾಸ್ ಹೊಡೆದಿದ್ದಾರೆ, ಹೊಗೆ ತುಂಬಿಕೊಂಡಿದೆ, ನಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಕ್ಕಪಕ್ಕದವರೆಲ್ಲ ಬಿದ್ದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ನನ್ನ ಪಕ್ಕದಲ್ಲೇ ಬಿದ್ದಿದ್ದಾರೆ. ಪೊಲೀಸರು ಎಷ್ಟು ಅಮಾನುಷವಾಗಿ ಅವತ್ತು ಕಾರಸೇವಕರ ಮೇಲೆ ನಡೆಸ್ಕೊಂಡ್ರು ಅಂತ ಹೇಳಿದ್ರೆ, ಎಷ್ಟೋ ಬಾಡಿಗಳನ್ನು, ಎಷ್ಟೋ ಕಾರಸೇವಕರ ದೇಹಗಳನ್ನು ತೆಗೆದುಕೊಂಡೋಗಿ ಟೈರ್ ಹಾಕಿ ಸುಟ್ಟಿದ್ದಾರೆ, ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ. ಸರಿಯೂ ನದಿಗೆ ನಾವು ಅಲ್ಲಿ 3-4 ದಿನ ಸ್ನಾನ ಮಾಡೋಕ್ಕೆ ಹೋಗ್ತಾ ಇದ್ವು. ನಾವು ಸ್ನಾನ ಮಾಡೋಕ್ಕೆ ಹೋದರೆ ನಮಗೆ ಕಾಲಿಗೆ ಬಾಡಿ ಸಿಗೋದು ನೆಲದಲ್ಲಿ. ಅಂದರೆ ಅಷ್ಟು ಜನರನ್ನು ಸಾಯಿಸುವಂಥ ಕೆಲಸ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಕಾರಸೇವಕರನ್ನ ಅಷ್ಟು ವಿಕೃತವಾಗಿ ನಡೆಸ್ಕೊಳ್ತು. ತುಂಬಾ ಜನ ಸ್ವಾಮೀಜಿಗಳು, ಆಡಿಯನ್ಸ್ ಅಲ್ಲಿ ಯಾರಾದ್ರೂ 90 ಅಥವಾ 92ರಲ್ಲಿ ಹೋದವ್ರು ಯಾರಾದ್ರೂ ಇದ್ರೆ ಓಕೆ, ಅಲ್ಲಿಗೆ ಮೈಕ್ ತಲುಪೋದ್ರೊಳಗೆ ನನ್ನ ಪ್ರಶ್ನೆ ನೋಡಿ, ರಾಜಸ್ಥಾನದ ಶ್ರೀ ಗಂಗಾನಗರದಿಂದ ಬಂದ ಒಬ್ಬ ಕಾರಸೇವಕನಿಗ ಎದೆಗೆ ಗುಂಡು ಬೀಳುತ್ತೆ. ಗುಂಡು ಬಿದ್ದ ಸಂದರ್ಭದಲ್ಲಿ ಆತ ನೆಲಕ್ಕೆ ಬಿದ್ದಾಗ ಕಾಪಾಡಿ ಅಂತ ಕಿರ್ಸ್ಲಿಲ್ವಂತೆ. ಮೈಯಿಂದ ಹರಿತಿದ್ದ ರಕ್ತದಲ್ಲಿ ಸೀತಾರಾಮ ಅಂತ ಬರ್ದ ಅಂತ ಹೇಳಿ. ಅಂದ್ರೆ ಸಾಯೋ ಸಂದರ್ಭದಲ್ಲೂ ಕೂಡ ರಾಮನನ್ನ ಸ್ಮರಿಸ್ತಾನೆ ಒಬ್ಬ ಕಾರಸೇವಕ ಅಥವಾ ಕರಸೇವಕ ಅಂತಂದ್ರೆ ಇನ್ನೆಂಥ ಭಕ್ತಿ ಅದು ಅಂತ ವಿವರಿಸಬಹುದಾ ಸರ್? ವೆಂಕಟೇಶ್ ಮೂರ್ತಿ, ಬನಶಂಕರಿಯಿಂದ ಬಂದಿದ್ದೀನಿ. ನಾನಲ್ಲಿ ಕರಸೇವೆಗೆ 1990 ಮತ್ತು 92 ಎರಡೂ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದ್ದೀನಿ. ಆಗ ನನ್ನ ವಯಸ್ಸು 19 ವರ್ಷ. ಸಾಮಾನ್ಯವಾಗಿ ಇಲ್ಲಿಂದ ಕರಸೇವೆಗೆ ಇಲ್ಲಿಂದ ಹೊರಡಬೇಕಾದ್ರೆ ನಮ್ಮ ಗುರಿ ಏನಿತ್ತು ಅಲ್ಲಿ ತಲುಪ್ತೀವಿ ಅಂತ ಅನ್ನೋಂಥದ್ದು ಗುರಿ ಒಂದೇ. ಆದರೆ ಅಲ್ಲಿ ನಿಜವಾಗ್ಲೂ ನಾವು ಅಲ್ಲಿಗೆ ಹೋಗಬೇಕಾದ್ರೆ ನಿಜವಾಗ್ಲೂ ದಾರಿ ತಪ್ತೀವ
ಅಥವಾ ನಮ್ಮ ಗುಂಪು ಚದರ್ತೀವ ಏನೋ ಅದು ಕಣ್ಮುಂದೆನೇ ಇಲ್ಲ. ಇಲ್ಲಿಂದ ಅಯೋಧ್ಯೆಗೆ ಹೋದ್ವಿ, ಇಡೀ ಉತ್ತರ ಪ್ರದೇಶದ ಶಾಲಾ ಕಾಲೇಜುಗಳೆಲ್ಲ ಜೈಲುಗಳಾಗಿತ್ತು. ಅಯೋಧ್ಯೆಗೆ ತಲುಪುತ್ತಾ ಇದ್ದ ಹಾಗೆ, ಅಂದರೆ ಉದಾಹರಣೆಗೆ ಕಾಡು ಮೇಡುಗಳಲ್ಲಿ ನಡ್ಕೊಂಡು 16 ಕಿಲೋಮೀಟರ್ ನಡ್ಕೊಂಡು ಹೋಗಿರುವಂಥ ಉದಾಹರಣೆ ಇದೆ. ಆಮೇಲೆ ಅಯೋಧ್ಯೆಗೆ ತಲುಪ್ತಾ ಇದ್ದ ಹಾಗೆ ವಾರಣಾಸಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋದ್ರು. ಸುಮಾರು 43 ದಿನಗಳು ವಾರಣಾಸಿ ಸೆಂಟ್ರಲ್ ಜೈಲಲ್ಲಿ ಇರಬೇಕಾಯಿತು. ಅಲ್ಲಿ ಕೂಡ ಆ 43 ದಿವಸಗಳು ಕೂಡ ಅಲ್ಲಿ ನಾನು ಮುಖ್ಯ ಶಿಕ್ಷಕ ಕರ್ನಾಟಕ ಪ್ರಾಂತದ ಕರಸೇವಕರಿಗೆ ಪೊಲೀಸ್ ಬಂಧುಗಳು ಬಂದು ನಮ್ಮ ಜೊತೆ ಕಬಡ್ಡಿ ಆಟ ಆಡ್ತಿದ್ರು. ಇದೊಂದು ಒಳ್ಳೆಯ ವಾತಾವರಣ. ಅಂದರೆ ನಾವು 1987 ABPSನಲ್ಲಿ ನಿರ್ಣಯ ತಗೊಳ್ತು, ಅಲ್ಲಿಂದ ಇಲ್ಲಿವರೆಗೂ ವಿಸ್ತೃತವಾಗಿ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ವಿಚಾರಗಳು. ಆದರೆ 1990 ಕರಸೇವೆಯಲ್ಲಿ ಎಷ್ಟೆಲ್ಲ ಮಾರಣ ಹೋಮಗಳಾಯಿತು ಅದು ನಮಗೆಲ್ಲ ಗೊತ್ತಿರುವಂಥದ್ದು. ಮತ್ತು 1992 ಡಿಸೆಂಬರ್ 6 ಸಂದರ್ಭ ಏನು ನಾವು ಮೆಲುಕು ಹಾಕಿದರೆ, ಅಲ್ಲಿ 40,000 ನಾಗರಿಕ ಬಂಧುಗಳು ವಾಸ ಮಾಡೋಕ್ಕಾಗಿರುವಂಥ ಸ್ಥಳದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಕರಸೇವಕರು ಒಟ್ಟಿಗೆ ಸೇರಿದ್ವಿ. ಆ ಸಂದರ್ಭದಲ್ಲಿ ಓವೇ ಶೇಷಾದ್ರಿಗಳು ಮತ್ತು ಪೇಜಾವರ ಶ್ರೀಗಳನ್ನ ನಾವು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಆ 3 ಗುಮ್ಮಟಗಳೇನಿದೆ, ಆ 3 ಗುಮ್ಮಟಗಳ ಮೇಲೆ ಹತ್ತುವಂಥ ಸೌಭಾಗ್ಯವೂ ನನಗೆ ಸಿಕ್ತು. ಆ 3 ಗುಮ್ಮಟಗಳು ನೆಲಕ್ಕೆ ಉರುಳೋದಕ್ಕೆ 4 ಗಂಟೆಗಳು ತಗೊಳ್ತು. ಆ 4 ಗಂಟೆಗಳು ಕೂಡ ರಾಮನ ಸ್ಮರಣೆ ಮಾಡಿದರು ಓವೇ ಶೇಷಾದ್ರಿಗಳು. ಅವ್ರಿಗೆ ಎಷ್ಟು ಭಾಷೆ ಬರುತ್ತೆ ಅಂತ ಅಲ್ಲಿ ಗೊತ್ತಾಯಿತು. ಸುಮಾರು 16 ಬೇರೆ ಬೇರೆ ಭಾಷೆಗಳಲ್ಲಿ ಕರಸೇವಕರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯವಿಟ್ಟು ಬೇಡ ಬನ್ನಿ ಅಂತೇಳಿ. ಆ 4 ಗಂಟೆ ಅವ್ರಿಗೆ ಆಗ್ಲೇ ಸುಮಾರು 70 ಕ್ರಾಸ್ ಆಗಿದೆ. ಇದು ದೇವ ದುರ್ಲಭವಾದ ಒಂದು ಅವಿಸ್ಮರಣೀಯವಾದಂಥ ದಿನಗಳು ಅಂತ ನನಗನ್ಸುತ್ತೆ. ನಿಮ್ಮ ಅನುಭವ? 92ರಲ್ಲಿ ನಾನು ಹೋಗಿದ್ದು. ಆವಾಗ ನನಗೆ 31 ವರ್ಷ. ನಾನು ರವೀಂದ್ರ ಬಾಬು, ಸಾಮಾಜಿಕ ಕಾರ್ಯಕರ್ತ. ಹೇಗೆ ಇದೆ ಅಂತೇಳಿದರೆ, ನಮಗೆ ಒಂದು ಮೀಟಿಂಗ್ ಕರೆದಿದ್ದಾಗ ಒಬ್ಬರು ಹೇಳಿದ್ರು, ಅಕಸ್ಮಾತ್ ನಾನು ಸತ್ತರೆ ನನ್ನ ಬಾಡಿಯನ್ನು ನಮ್ಮ ಮನೆಗೆ ತಲುಪಿಸುವ ರೀತಿಯಲ್ಲಿ ಆಗುತ್ತಾ ಅಂತ ಹೇಳಿದ್ರು. ಇನ್ನೊಬ್ಬರು, ಅವ್ರಿಗೆ ಸುಮಾರು ಒಂದು 65 ವರ್ಷ ಆಗಿತ್ತು, ವಿಲ್ ಬರೆದ್ಬಿಟ್ಟು ಹೋಗಿದ್ರು. ನಾನು ಬರಲಿಲ್ಲ ಅಂದರೆ ಈ ವಿಲ್ ಪ್ರಕಾರವಾಗಿ ಮಾಡಬೇಕು ಅಂತ ಹೇಳಿದ್ದೆ. ಈ ರೀತಿಯಾಗಿ ಕಲ್ಪನೆ ಇಟ್ಕೊಂಡು ಕರಸೇವಕರು, ನಮಗೆ ಹಿರಿಯರ ಸೂಚನೆ ಬಂತು. 92ರಲ್ಲಿ ನಾವು ಹೋಗಿದ್ದಷ್ಟೇ. ಯಾವ ರೀತಿಯಾಗಿ ಆಯಿತು ಅಂತೇಳಿದರೆ, ಸೂಜಿ ಹಾಕಿದ್ರು ಕೂಡ ಕೆಳಗಡೆ ಬೀಳಲ್ಲ, ಅಂತಹ ರೀತಿಯಲ್ಲಿ ಜನ ಅವತ್ತು ಸೇರಿದ್ರು. ನಡಿಬೇಕಾದ್ರೆ ಒಂದೊಂದು ಹೆಜ್ಜೆನೂ ನಡಿಬೇಕು. ಆ ರೀತಿಯಾಗಿ 3 ಗುಮ್ಮಟಗಳು ಬಿದ್ದಾಗ ಎಲ್ಲರಿಗೂ ಸಂತೋಷ ಆಯಿತು. ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಸಂತೋಷಪಟ್ಟು ಸಿಹಿ ಹಂಚಿದ್ರು. ನಾವು ಯಾವುದೇ ಪಕ್ಷ ಅಲ್ಲ, ಯಾವುದೇ ಜನಾಂಗ ಅಲ್ಲ, ನಾವು ಒಬ್ಬ ಹಿಂದುವಿನ ಕೆಲಸ ನಾವು ಮಾಡಿದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಾನೆ, ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ. ಆವತ್ತು ನಾವು ಅಂದ್ಕೊಂಡಿರಲಿಲ್ಲ. ನಾವು ಯಾವಾಗಲೂ ಒಂದು ಹಾಡು ಹೇಳ್ತಾ ಇದ್ವಿ, ಮತ್ತೆ ತಲೆಯನ್ನೆತ್ತಬೇಕು ಶ್ರೀರಾಮ ದೇಗುಲ, ಚಿತ್ತದಲ್ಲಿ ಚಿಗುರಲಿ ಜಗವ ಗೆಲುವ ಅಂಬಲ. ಈ ಹಾಡನ್ನು ಗುಣಗಿಸ್ತಾ ಇದ್ವಿ. ನಮ್ಮ ಜೀವನದಲ್ಲಿ ಆಗುತ್ತಾ ಅಂತ ಇಲ್ವೋ ಗೊತ್ತಿರಲಿಲ್ಲ. ಆದರೆ ಇವತ್ತು ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ. ನಮಗೆ ತುಂಬ ಸಂತೋಷ ಇದೆ. ಮಂಜುನಾಥ್ ಸರ್ ನೋಡಿ, ಅಂದ್ರೆ ಯಾವ ನಾಯಕರ ಕರೆಗೆ ಹೋಗುಟ್ಟು ಅಯೋಧ್ಯೆವರೆಗೂ ಹೋಗಿದ್ರು, ಅದೇ ನಾಯಕರು ಅಲ್ಲಿ ಹತ್ತಬೇಡಿ, ಆ ಗುಮ್ಮಟದ ಮೇಲೆ ಹತ್ತಬೇಡಿ, ಕೆಡವಬೇಡಿ ಅಂತ ಕರೆ ಕೊಟ್ಟರೂ ಕೂಡ ಅದನ್ನ ಕೇಳೋಕೆ ಸಿದ್ಧರಿಲ್ಲದಷ್ಟು ಆಕ್ರೋಶ ಭರಿತರಾಗಿ ಆ ಗುಮ್ಮಟವನ್ನ ನೆಲಸಮಗೊಳಿಸೋವರೆಗೂ ಕೈ ಬಿಡದೆ ಕಾರ್ಯವನ್ನ ಮಾಡಿದ್ದು. ಆ ಕ್ಷಣದಲ್ಲಿ ಅಲ್ಲಿದ್ದ ಕರಸೇವಕರ ಮನಸ್ಸಿನಲ್ಲಿ ನಡೀತಿದ್ದ ಭಾವನೆಗಳು, ಯೋಚನೆಗಳು, ವಿಚಾರಗಳು, ಇದನ್ನು ವಿವರಿಸಬಹುದಾ? ಆ ದೇಗುಲ ಏನಿತ್ತು, ಅದರ ಮೇಲೇನು ಗುಂಬಸ್ಸಿನ ಆಕಾರದಲ್ಲಿ ಇತ್ತು, ಅದರ ಸಂಪೂರ್ಣವಾಗಿ ರಕ್ಷಣೆಯ ಜವಾಬ್ದಾರಿ ನನ್ನ ಮೇಲಿತ್ತು. ನನ್ನ ಜೊತೆಯಲ್ಲಿ ಬೆಂಗಳೂರಿನಿಂದನೇ ಸುಮಾರು ಒಂದು 50-60 ಜನ, ಬೇರೆ ಕಡೆಯಿಂದ ಒಂದು 30-40 ಜನ, 100 ಜನರ ಅವರನ್ನು ಇಟ್ಕೊಂಡು ನಾನು ಬೇರೆ ಯಾರೂ ಕೂಡ ಒಳಗಡೆಗೆ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಇಟ್ಕೊಂಡಿದ್ವಿ. ಅವತ್ತು ಬೆಳಗ್ಗೆ 9 ಗಂಟೆಯಿಂದ ಪೇಜಾವರ ಮಠಾಧೀಶ್ವರ ನೇತೃತ್ವ ಮತ್ತು ಪರಮಪೂಜ್ಯ ಬೇಲಿ ಮಠಾಧೀಶ್ವರ ನೇತೃತ್ವದಲ್ಲಿ ಹೋಮ ನಡೀತು. 12 ಗಂಟೆ ಅಷ್ಟೊತ್ತಿಗೆ ಹೋಮ ಮುಗೀತು. 11:30-12 ಗಂಟೆಗೆ ಶ್ರೀವಾಸ್ತವ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನು. DC ಇದ್ದರು. ಅವ್ರು ಹೇಳಿದ್ರು, ಎಲ್ಲವೂ ಕೂಡ ಬಹಳ ಸರಿಯಾಗಿ ಆಗಿದೆ, ಯಾವುದೇ ತೊಂದರೆ ಇಲ್ಲ, ನಾನು ಹೊರಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವರು ನನ್ನ ಮುಂದೆನೇ ಮಾತಾಡಿದ್ರು ಹಿಂದಿನಲ್ಲಿ. ಅಲ್ಲಿಂದ ವಾಪಸ್ ಅವರು ಹೋದರು.
ಯಾರ ಕರಸೇವಕರು ವಾಪಸ್ಸು ಒಳಗೆ ಬರಬಾರದು ಅಂತ ಹೇಳಿ ಯೋಚನೆ ಮಾಡಿ ನಮ್ಮನ್ನು ಪ್ರೊಟೆಕ್ಷನ್ಗೋಸ್ಕರ ಹಾಕಿದ್ರು, ನಾವು ಅವರನ್ನು ತಡೆದ್ವಿ. ನಮ್ಮ ಕೈನಲ್ಲಿ ಲಾಠಿ ಇತ್ತು, ಬಂದಂಥವರ ಕೈಯಲ್ಲಿ ಇದ್ದಿದ್ದಂತಹ ಏನು ಸಿಕ್ತೋ ಅದರಿಂದ ನಮ್ಮ ಮೇಲೆ ಪ್ರಹಾರ ಮಾಡಿದ್ರು. ನೀವ್ಯಾರೋ ತಡೆಯೋಕ್ಕೆ ನಮ್ಮನ್ನು? ನಾವು ರಾಮಭಕ್ತರು, ನಾವು ನಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರೈಸ್ಕೊಳ್ಳೋಕ್ಕೆ ಬಂದಿದ್ದೀವಿ, ಇಲ್ಲಿ ಯಾರ್ದು ಏನೂ ನಡೆಯೋದಿಲ್ಲ, ನಾವು ನುಗ್ತೀವಿ ಅಂತ ಹೇಳಿ ಹಿಂದಿನಲ್ಲಿ ಕೂಗ್ತಾ ಗೇಟ್ ಕ್ರ್ಯಾಶ್ ಮಾಡಿ ಎಲ್ಲರೂ ಕೂಡ ಹೋದರು. ಕಾರಣ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಸುಮಾರು 8 ದಿವಸಗಳ ಕಾಲ ಡಿಸೆಂಬರ್ 1ರಿಂದ ಡಿಸೆಂಬರ್ 8 ತನಕ 4 ಲಕ್ಷ ಜನ ಆ ಅಯೋಧ್ಯೆಯ ವಾತಾವರಣದಲ್ಲಿದ್ವಿ. ಆ ಸಂದರ್ಭದಲ್ಲಿ ಪ್ರತಿನಿತ್ಯ ಸಂಜೆ ಪೂಜ್ಯ ಮಠಾಧೀಶರಿಂದ ತಮ್ಮ ಹಿರಿಯರಿಂದ ಯಾವ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಆಡಳಿತ ನಡೆದ, ನಮ್ಮ ಜೀವನ ಹೇಗಿರಬೇಕು ಇದರ ಬಗ್ಗೆ ಪ್ರವಚನ ಆಗ್ತಿತ್ತು. ಡಿಸೆಂಬರ್ 4ನೇ ತಾರೀಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡಬೇಕಾಗಿತ್ತು. ಆ ಜಡ್ಜ್ಮೆಂಟನ್ನು ಮುಂದೆ ಹಾಕಿದ್ರು. ಇದು ಸ್ವಯಂ ಸೇವಕರ ಕಾರ್ಯಸೇವಕರ ಒಂದು ಆಕ್ರೋಶಕ್ಕೆ ಕಾರಣ ಆಯಿತು. ಈ ಒಂದು ವಿಷಯವನ್ನು ಗೊತ್ತಾಗಿ ನಮ್ಮ ಹಿರಿಯರಾದಂಥ ಶಾಸ್ತ್ರಿಗಳು, ಎಲ್ ಕೆ ಅದ್ವಾನಿಗಳು, ಮುರಳಿ ಮನೋಹರ ಜೋಶಿಗಳು, ಸಮಾಜ ಯಾರೂ ಕೂಡ ದುಡುಕಬಾರದು. ನಾವು ಮಾಡಬೇಕಾದಂಥ ಕೆಲಸ ಏನು ಅಂತ ಹೇಳಿದ್ರೆ, ನಾಳೆ ದಿವಸ ಬೆಳಗ್ಗೆ ಸರಿಯೂ ನದಿ ತೀರದಲ್ಲಿ ಸ್ನಾನ ಮಾಡಿ ಅಲ್ಲಿ ಸಿಕ್ಕುವಂಥ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬಂದು ಇಲ್ಲಿರುವಂತಹ ಕಂದಕಗಳಲ್ಲಿ ಹಾಕಿ, ಇದೇ ಕಾರ್ಯಸೇವೆ ಡಿಸೆಂಬರ್ 6ನೇ ತಾರೀಕಿಂತ ಮುಂಚೆ ಅಂದರೆ ಜುಲೈ 1992ನೇ ಇಸ್ವಿನಲ್ಲಿ ಏನು ವಕ್ಫ್ ಜೊತೆಗೆ ಮಾತುಕತೆ ಮುರಿದು ಬಿತ್ತು, ಆ ಸಂದರ್ಭದಲ್ಲೇ ವಿಶ್ವ ಹಿಂದೂ ಪರಿಷತ್ತು ಡಿಸೆಂಬರ್ 6ರಲ್ಲಿ ಕಾರ್ಯಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ನಿರ್ಧಾರ ಮಾಡಿ ಕರೆ ಕೊಟ್ಟರು. ಅದಕ್ಕೆ ಅನುಗುಣವಾಗಿ ನಾವೆಲ್ಲರೂ ಅಲ್ಲಿ ಹೋಗಿದ್ವಿ. ಆದರೆ ಇದೇನಪ್ಪ, ಒಂದು ಇಡೀ ಮಣ್ಣನ್ನು ತಂದು ಹಾಕಬೇಕು ಅಂತ ಆಕ್ರೋಶ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ, ಹೌದು ಒಂದು ಇಡೀ ಮಣ್ಣನ್ನು ಕಂದಕಕ್ಕೆ ಹಾಕ್ತೀವಿ, ಇನ್ನೊಂದು ಇಡೀ ಮಣ್ಣನ್ನು ನಮ್ಮ ತಲೆ ಮೇಲೆ ಹಾಕೋತೀವಿ, ಸಾಮಾನ್ಯವಾಗಿ ಸತ್ತರೆ ಆ ಥರ ಯೋಚನೆ ಮಾಡ್ತೀವಲ್ಲ ಆ ರೀತಿಯಲ್ಲಿ ಎನ್ನುವಂಥ ಆಕ್ರೋಶ ವ್ಯಕ್ತವಾಯಿತು. ಇದು ಬಹುಶಃ ಎಲ್ಲರ ಅಪೀಲ್ ಇದ್ದರೂ ಕೂಡ ಮನಸ್ಸಿನ ಹೃದಯದಲ್ಲಿ ನಮ್ಮ ರಾಮನ ಸೆರೆಮಾನ ವಾಸವನ್ನು ಬಿಡಿಸ್ತಾ ಇದ್ದೀವಿ ಅನ್ನುವಂತಹ ಒಂದು ಮನಸ್ಸಿನ ಒಂದು ನಿಶ್ಚಲತೆ, ಅದು ನಮ್ಮನ್ನು ಆ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ತೇನೋ ಅಂತ ಹೇಳಿ ನನ್ನ ಭಾವನೆ.